ಹಾಯ್, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲರಿಗೂ. ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನು ಮಾಡ್ಕೊಳ್ತಾ, ಇವತ್ತಿನ ಒಂದು ಈ ಸ್ಕಿಟ್ಟಲ್ಲಿ ನಾನು ಈ ಹಿಂದೆ ಆಗಲೇ ಹೇಳಿದ್ದೆ, ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೆ. ಸ್ಪರ್ಧಾಕಾಂಕ್ಷಿಗಳಿಗೆ, ಉದ್ಯೋಗಾಕಾಂಕ್ಷಿಗಳಿಗೆ ಸತ್ ನಾಗರಿಕನಾಗಿ, ಸತ್ ಪ್ರಜೆಯಾಗಿ, ಉತ್ತಮ ಒಳ್ಳೆಯ ಪ್ರಜೆಯಾಗಿ ಈ ಒಂದು ಸ್ಪರ್ಧಾತ್ಮಕ ತಂತ್ರಜ್ಞಾನ ಯುಗದಲ್ಲಿ ಒಂದು ಜೀವನವನ್ನು ಕಟ್ಟಿಕೊಳ್ಳಲು ಸಹಾಯ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲವನ್ನು ಒಳಗೊಂಡ ಸ್ಕಿಟ್ಗಳನ್ನು ನಾನು ಈಗಾಗಲೇ ಹಲವಾರು ಮಾಡಿದ್ದೀನಿ. ಈ ಹಿಂದೆ ಹೇಳಿದಂತೆ ಒಂದು ಔದ್ಯೋಗಿಕ ದೃಷ್ಟಿಯಿಂದ ಒಂದು ಕಾಂಪಿಟೇಟಿವ್ ವಿಷಯವನ್ನು ತೆಗೆದುಕೊಂಡು ನಾನು ಮಾತಾಡ್ತೀನಿ ಅಂತ ಈ ಹಿಂದೆ ಸ್ಕಿಟ್ಟಲ್ಲಿ ಹೇಳಿದ್ದೆ. ಹಾಗಾಗಿ ಈ ಸ್ಕಿಟ್ಟಲ್ಲಿ ನಾನು CTET ಎಕ್ಸಾಮ್ ಬಗ್ಗೆ ನಾನು ಮಾಹಿತಿಯನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆದಷ್ಟು ವಿಷಯವನ್ನು ಕವರ್ ಮಾಡಲು ಪ್ರಯತ್ನಿಸ್ತಾ ಇದ್ದೀನಿ. ನೋಡಿ, CTET ಅಂತಂದರೆ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ. ಸ್ಟೇಟಲ್ಲಿ TET ಹೆಂಗಿದೆ, STET, CTET ಅಂತ ಹೇಳಿ ಬರ್ತವೆ. ಸ್ಟೇಟ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟು ವಿತಿನ್ ಕರ್ನಾಟಕ, ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟು ಥ್ರೂಔಟ್ ಇಂಡಿಯಾ. ಇದು ಸೆಂಟ್ರಲ್ ಅವರು ನಡೆಸ್ತಕ್ಕಂಥ ಒಂದು ಟೆಟ್ ಎಕ್ಸಾಮ್. ಇದು ಹಿಂದಿ ಇಂಗ್ಲೀಷ್ನಲ್ಲಿರುತ್ತೆ. ಪರೀಕ್ಷಾ ಮಾಧ್ಯಮ ಗಣಿತ ವಿಷಯ ಆಗಿರ್ಬೋದು, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ವಿಷಯ ಆಗಿರ್ಬೋದು. ಈ ಪತ್ರಿಕೆಗೆ ಸಂಬಂಧಪಟ್ಟಂತೆ ಹಿಂದಿ ಅಥವಾ ಇಂಗ್ಲೀಷ್ ಪರೀಕ್ಷಾ ಮಾಧ್ಯಮವನ್ನು ಮಾತ್ರ ತೆಗೆದುಕೊಳ್ಳಲು ಅವಕಾಶ ಇದೆ. ಬೇರೆ ಪ್ರಾದೇಶಿಕ ಭಾಷೆಗಳು ತೆಗೆದುಕೊಳ್ಳಲು ಅವಕಾಶ ಇಲ್ಲ. ಮತ್ತು ಭಾಷಾ ವಿಷಯಗಳ ಕಲಿಕೆಗೆ ಒಂದು ವಿಷಯ ಇದೆ. ಅದು ಪ್ರಥಮ ಭಾಷೆ ಇಂಗ್ಲೀಷು, ಕನ್ನಡ ಯಾವುದಾಗಿರ್ಬೋದು. ಪ್ರಥಮ ಭಾಷೆಯನ್ನಾಗಿ ಒಂದು ವಿಷಯವನ್ನು ನಾವು ತೆಗೆದುಕೊಂಡ್ರೆ ಪರೀಕ್ಷೆ ಅದೇ ಭಾಷೆಯಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇರ್ತವೆ. ನಾನು 2014ರಲ್ಲಿ KTET ಎಕ್ಸಾಮ್ ಪಾಸಾದೆ. ಅಲ್ಲಿ 114 ಅಂಕಗಳೊಂದಿಗೆ ನಾನು ಪಾಸಾದೆ. ಮೊದಲನೇ ಪ್ರಯತ್ನದಲ್ಲಿ ನನಗೆ 83 ಅಂಕಗಳು ಬಂತು. ಆದರೆ 90 ಉತ್ತೀರ್ಣತೆಯ ಅಂಕಗಳ ಕನಿಷ್ಠ ಮಿತಿ ಇದ್ದುದರಿಂದ ನಾನು ಉತ್ತೀರ್ಣ ಆಗಲಿಲ್ಲ. 2012ರಲ್ಲಿ, 13ರಲ್ಲಿ ಆಗಲಿಲ್ಲ. 14ರಲ್ಲಿ ಪುನಃ ಮತ್ತೆ ಉತ್ತೀರ್ಣನಾದೆ. 114 ಅಂಕಗಳೊಂದಿಗೆ ಟೆಟ್ ಪರೀಕ್ಷೆಯನ್ನು ಉತ್ತೀರ್ಣನಾದೆ. ಈಗ CTET ಎಕ್ಸಾಮ್ನ ಲೇಟೆಸ್ಟ್ ಆಗಿ ನಾನು ನಿನ್ನೆ ಅಪ್ಲೈ ಮಾಡಿದೆ. ಫೆಬ್ರವರಿ 8ರಲ್ಲಿ ಇದು ಪರೀಕ್ಷೆ ನಡೀತಾ ಇದೆ. ಅದಕ್ಕಿಂತ ಸುಮಾರು 1 ವಾರ ಅಥವಾ 2 ವಾರಗಳ ಮುಂಚೆ ಪ್ರವೇಶ ಪತ್ರವನ್ನು ಆನ್ಲೈನಲ್ಲಿ ಬಿಡ್ತಾರೆ. ಇದರ ವೆಬ್ಸೈಟ್ ಬಂದು CTET ಆನ್ಲೈನ್, NTA ವೆಬ್ಸೈಟಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ನಾವೇನು ಕರಿತೀವಿ, NTA, ಆ ವೆಬ್ಸೈಟಲ್ಲಿ ಇದರ ಸಂಪೂರ್ಣ ಸಂಪರ್ಕ ವ್ಯವಹಾರ ಇದೆ. ಇದು ಅಚ್ಚುಕಟ್ಟಾದ ರೀತಿಯಲ್ಲಿ, ಒಳ್ಳೆಯ ರೀತಿಯಲ್ಲಿ ಪರೀಕ್ಷೆಯನ್ನು ಈ ಒಂದು NTA ನಡೆಸ್ತಾ ಬಂದಿದೆ. ಈ CTETನಲ್ಲಿ 2 ಕ್ಯಾಟಗರಿ ಮಾಡ್ತಾರೆ. ಒಂದು ಜನರಲ್ ಕ್ಯಾಟಗರಿ ಮತ್ತು ನಾನ್ ಕ್ರಿಮಿ ಲೇಯರ್ ಮತ್ತು OBC, ಹಾಗೂ ಇನ್ನೊಂದು SC/ST. ಇದರಲ್ಲಿ ಫೀಸ್ ಬಂದು ಒಂದು ಪತ್ರಿಕೆಗೆ 1,000 ಜನರಲ್ಗೆ ಮತ್ತು ಕ್ಯಾಸ್ಟಿಗೆ ಬಂದು 500 ರೂಪಾಯಿ. ಹಾಗೆ 2 ಪತ್ರಿಕೆ ಅಂತ ತೆಗೆದುಕೊಂಡ್ರೆ, ಅಂದರೆ 2 ಪತ್ರಿಕೆ ಏನಕ್ಕೆ ಅಂತ ನಾನು ಮುಂದೆ ಹೇಳ್ತೀನಿ. 2 ಪತ್ರಿಕೆ 1,200 ರೂಪೀಸು ಮತ್ತು 600 ರೂಪೀಸ್ 2 ಗುಂಪುಗಳಿಗೆ ಎಕ್ಸಾಮ್ ಫೀಸನ್ನು ನಿರ್ಧಾರ ಮಾಡಿದ್ದಾರೆ. ಮತ್ತು ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟು ಇದೇ ತಿಂಗಳ 18, ಅಂದರೆ ಡಿಸೆಂಬರ್ 18, 2025 ಲಾಸ್ಟ್ ಡೇಟು ಇದೆ. ಫೆಬ್ರವರಿ 8ರಲ್ಲಿ ಪರೀಕ್ಷೆ ನಡೀತಾ ಇದೆ. ಅದಕ್ಕಿಂತ ಪೂರ್ವದಲ್ಲಿ ಪ್ಲೇಸ್ಮೆಂಟ್ ಮತ್ತು ಪ್ರವೇಶ ಪತ್ರವನ್ನು ವೆಬ್ಸೈಟಲ್ಲಿ ಬಿಡ್ತಾರೆ. ಪರೀಕ್ಷಾ ಸಿದ್ಧತೆಯೊಂದಿಗೆ ಪರೀಕ್ಷೆ ಬರೆಯಲು ರೆಡಿಯಾಗಿರ್ಬೇಕಷ್ಟೇ ಸ್ಪರ್ಧಾಕಾಂಕ್ಷಿಗಳು, ನನ್ನನ್ನು ಒಳಗೊಂಡು. ನಾನು ಈ CTET ಎಕ್ಸಾಮ್ ಬಗ್ಗೆ ತುಂಬ ಆಸಕ್ತಿ ಹೊಂದಿದ್ದೇನೆ. ಏಕೆಂದರೆ ಹೊರ ರಾಜ್ಯಗಳಲ್ಲಿ ಪ್ರಥಮ ಭಾಷೆಯನ್ನು ಬೋಧಿಸಲು ಮತ್ತು ಐಚ್ಛಿಕ ವಿಷಯವಾದ ಸಮಾಜ ವಿಜ್ಞಾನ ಇಂಗ್ಲೀಷ್ನಲ್ಲಿ ಬೋಧನೆ ಮಾಡಲು ಅವಕಾಶ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರ ಜೊತೆಗೇ ಪತ್ರಿಕೆ 1, ಪತ್ರಿಕೆ 2 ಬಗ್ಗೆ ನಾನಿಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀನಿ. ಈ ಸ್ಕಿಟ್ಟನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳೋಣಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಈಗಾಗಲೇ 4 ನಿಮಿಷ ಆಗ್ತಾ ಬಂತು. ಪತ್ರಿಕೆ 1 ಅಂದರೆ ಡಿಪ್ಲೊಮಾ ಇನ್ ಎಜುಕೇಷನ್ ಮಾಡಿದವರಿಗೆ, ಅದು 1 to 5th ಮಾತ್ರ ತರಗತಿಗಳಿಗೆ ಬೋಧನೆ ಮಾಡಲು ಅರ್ಹರು. ಅದೇ ಥರ 6ರಿಂದ 8ನೇ ತರಗತಿವರೆಗೆ ಬೋಧನೆ ಮಾಡಲು ಪತ್ರಿಕೆ 2 ಬರೆಯಲು ಅರ್ಹರು. ಅವರು B.Ed ಪದವೀಧರರು ಕಂಪಲ್ಸರಿ ಆಗಿರಲೇಬೇಕು. BA ಪದವಿ ಮತ್ತು ಅದರ ಮೇಲೆ B.Ed ಪದವಿಯನ್ನು ಮಾಡಿರಲೇಬೇಕು. ಅಥರೈಸೇಷನ್ ವಿಶ್ವವಿದ್ಯಾನಿಲಯಗಳಿಂದ B.Ed ಪದವಿಯನ್ನು ಪಡೆದಿರಬೇಕು ಪತ್ರಿಕೆ 2ಕ್ಕೆ. ಇನ್ನು D.Ed ಆಗಿದೆ, ಇನ್ನೊಂದು B.Ed ಆಗಿದೆ ಅಂತಂದರೆ 2 ಪತ್ರಿಕೆಗಳಿಗೆ ಅಪ್ಲೈ ಮಾಡ್ಬೋದು. 200 ರೂಪಾಯಿ ಪರೀಕ್ಷಾ ಶುಲ್ಕ ಎಕ್ಸ್ಟ್ರಾ ಇರ್ತದೆ ಅಷ್ಟೇ.
ಜನರಲ್ಗೆ ಮತ್ತು ಕ್ಯಾಸ್ಟ್ ಅವ್ರಿಗೆ ₹100 ಜಾಸ್ತಿ, 500 ಇದ್ದದ್ದು ₹600 ಇರುತ್ತೆ. ಆನ್ಲೈನಲ್ಲೇ ಪರೀಕ್ಷಾ ಫೀಸನ್ನು ಕಟ್ಟಬೇಕು, ಆನ್ಲೈನಲ್ಲೇ ಅಪ್ಲಿಕೇಶನ್ ಹಾಕಬೇಕು. ಎಲ್ಲ ಮಾಹಿತಿ ಪರಿಪೂರ್ಣವಾಗಿ ಚೆಕ್ ಮಾಡಿದ ನಂತರ ಸಬ್ಮಿಟ್ ಕೊಟ್ಟು ಫೀಸ್ ಕಟ್ಟಬೇಕಾಗುತ್ತೆ. ಮೇಲ್ ಐ ಡಿಯನ್ನು ವೆರಿಫೈ ಮಾಡಬೇಕಾಗುತ್ತೆ. ಫೋನ್ ನಂಬರ್ ಮತ್ತು ಮೇಲ್ ಐ ಡಿ ಪ್ರಮುಖವಾದವು. ಅದಕ್ಕಿಂತ ಪೂರ್ವದಲ್ಲಿ ಲಾಗಿನ್ ಹೊಸದಾಗಿ ಆಗಬೇಕಾದ್ರೆ ನಮ್ಮ ಪೂರ್ಣ ಮಾಹಿತಿಯನ್ನು ಎಂಟ್ರಿ ಮಾಡಿ ಯೂಸರ್ ನೇಮ್ ಪಾಸ್ವರ್ಡ್ ಇಟ್ಕೋಬೇಕಾಗುತ್ತೆ. ಆ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದ ನಂತರ ಲಾಗಿನ್ ಆದ ನಂತರ ನಾವು ಅರ್ಜಿಯನ್ನು ಹಾಕ್ಬೋದು. ಈ ಥರ ಪತ್ರಿಕೆ 1, ಪತ್ರಿಕೆ 2 ಬರೆಯಲು ಅವಕಾಶ ಇದೆ. ನಾನು ಪತ್ರಿಕೆ 1ಕ್ಕೆ ಎಲಿಜಿಬಲ್ ಅಲ್ಲ. ನಾನು ಡಿಪ್ಲೊಮಾ ಇನ್ ಎಜುಕೇಷನ್ ಮಾಡಿಲ್ಲ, B.Ed ಪದವೀಧರ ಆಗಿರೋದ್ರಿಂದ ನಾನು ಪತ್ರಿಕೆ 2 ತೆಗೆದುಕೊಂಡಿದ್ದೀನಿ. ಭಾಷಾ ವಿಷಯವನ್ನಾಗಿ ಲ್ಯಾಂಗ್ವೇಜ್ ಫಸ್ಟ್ ಕನ್ನಡ ಮತ್ತು ಐಚ್ಛಿಕ ವಿಷಯವನ್ನಾಗಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಸೋಷಿಯಲ್ ಸೈನ್ಸನ್ನು ನಾನು ತೆಗೆದುಕೊಂಡಿದ್ದೀನಿ. ಪರೀಕ್ಷೆ ಮಾಕ್ ಟೆಸ್ಟ್ ರೀತಿಯಲ್ಲಿ ಅಭ್ಯಾಸ ಮಾಡ್ಬೋದು, ಅವಕಾಶ ಇದೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇದೆ. ಗ್ರೀನ್ ಮಾರ್ಕು ಮತ್ತು ಸೇವ್ ನೆಕ್ಸ್ಟ್ ಬಟನ್ ಒತ್ಬಿಟ್ಟು ಹೋಗಬೇಕು, ಕ್ಲಿಯರ್ ಬಟನ್ ಒತ್ತಂಗಿಲ್ಲ. ಇದು UGC ನೆಟ್ ಮಾದರಿಯಲ್ಲಿ ಪರೀಕ್ಷೆ ನಡೀತಾ ಇದೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮು ಆಗಿರ್ತದೆ. ಸೊ ನೆಟ್ ಪರೀಕ್ಷೆ ಮಾದರಿಯಲ್ಲಿ ಇದು ನಡೀತದೆ. ಪತ್ರಿಕೆ 2 B.Ed ಪದವಿ ಪಡೆದವರು ಅಪ್ಲೈ ಮಾಡ್ಬೋದು. ಇಷ್ಟು ವಿಷಯಗಳನ್ನು ಇದಕ್ಕೆ ಸಂಬಂಧಪಟ್ಟಂತೆ ಬ್ರೀಫಾಗಿ ಹೇಳಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೇನಾದರೂ ಗೊಂದಲಗಳಿದ್ದರೆ ಅರ್ಜಿ ಹಾಕುವ ಸಂದರ್ಭದಲ್ಲಿ ಸ್ನೇಹಿತರೊಂದಿಗೆ ಮತ್ತು ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ಸಂಪರ್ಕ ಹೊಂದಿ ಡೌಟ್ ಕ್ಲಿಯರ್ ಮಾಡ್ಕೊಂಡು ಅರ್ಜಿ ಹಾಕ್ಬೋದು ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಅರ್ಜಿ ಸಬ್ಮಿಟ್ ಆದ ನಂತರ ಒಂದು ಪ್ರಿಂಟ್ಔಟ್ ಕಾಪಿ ಅಂತ ತೆಗೆದುಕೊಳ್ಬೋದು. ಇದು CTET ಎಕ್ಸಾಮ್ ಬಗ್ಗೆ ಇದು ನೋಡಿ. ಈ ಎಕ್ಸಾಮ್ ಪಾಸ್ ಆದರೆ ನೌಕರಿ ಸಿಗಲ್ಲ. ಜಸ್ಟ್ ಫಾರ್ ನೆಕ್ಸ್ಟು ಟೀಚರ್ ನವೋದಯ, ಇದರಲ್ಲಿ ನವೋದಯ ಶಾಲೆಗಳು, ಕೇಂದ್ರೀಯ ವಿದ್ಯಾಲಯ ಶಾಲೆಗಳು, ಪಬ್ಲಿಕ್ ಶಾಲೆಗಳು, ಕೇಂದ್ರ ಸರ್ಕಾರದ ಆಡಳಿತಕ್ಕೊಳಪಟ್ಟಂತಹ ಶಾಲೆಗಳಿಗೆ ಶಿಕ್ಷಕರಾಗಿ, ವಿಷಯ ಶಿಕ್ಷಕರಾಗಿ ನೇಮಕ ಮಾಡಿಕೊಳ್ತಾರೆ ಕೇಂದ್ರ ಸರ್ಕಾರದವರು. ಅದಕ್ಕೆ ಆ ಟೀಚರ್ ಆಗೋದಕ್ಕೆ ಮತ್ತೊಂದು ಎಕ್ಸಾಮ್ ಬರೀಬೇಕಾಗುತ್ತೆ. ಇದು ಪ್ರಿಲಿಮಿನರಿ ಥರ. ಆ ಎಕ್ಸಾಮ್ ಬರೆಯಲು ಎಲಿಜಿಬಲಿಗೋಸ್ಕರ ಅಷ್ಟೇ ಈ CTET ಇದೆ. ಹೆಂಗೆ ಟೀಚರ್ಸ್ ಆಗಲು, ಟೀಚರ್ ಎಕ್ಸಾಮಿನೇಷನ್ ಬರೆಯಲು ಟೆಟ್ ಹೆಂಗೆ ಎಲಿಜಿಬಲ್, ಅದೇ ಥರ ಇದು ನವೋದಯ ಕೇಂದ್ರೀಯ ವಿದ್ಯಾಲಯ ಮತ್ತು ಪಬ್ಲಿಕ್ ಶಾಲೆಗಳಿಗೆ ಟೀಚರ್ಸ್ ಆಗಲು ಈ CTET ಎಕ್ಸಾಮು ಜಸ್ಟ್ ಫಾರ್ ಎಲಿಜಿಬಿಲಿಟಿಗೋಸ್ಕರ ಅಷ್ಟೇ. ಇಷ್ಟು ಬ್ರೀಫಾಗಿ ಈ 7 ನಿಮಿಷದ ಸ್ಕಿಟ್ಟಲ್ಲಿ ನಾನು CTET ಎಕ್ಸಾಮ್ ಬಗ್ಗೆ ಹೇಳಿದ್ದೀನಿ. ಇದಕ್ಕೆ ಯಾವುದೇ ದಾಖಲೆಗಳ ಅರ್ಹತೆಪ್ಪ ಅಂತಂದರೆ ವಿದ್ಯಾರ್ಹತೆ ಪ್ರಮಾಣ ಪತ್ರಗಳು, B.Ed ಮತ್ತು ಡಿಪ್ಲೊಮಾ ಇನ್ ಎಜುಕೇಷನ್ ಆಗಿರ್ಬೋದು, ಮತ್ತು 10th ಮಾರ್ಕ್ಸ್ ಕಾರ್ಡು ಮತ್ತು ಪದವಿ ಅಂಕಪಟ್ಟಿಗಳು ಮತ್ತು PUC ಅಂಕಪಟ್ಟಿಗಳು, ಜೊತೆಗೆ ಕ್ಯಾಟಗರಿ ಸರ್ಟಿಫಿಕೇಟ್ ಇದ್ದರೆ ಕ್ಯಾಟಗರಿ ಸರ್ಟಿಫಿಕೇಟು, ಜನರಲ್ ಇದ್ದರೆ ಜನರಲ್ ಅಂತ ಟಿಕ್ ಮಾಡಬೇಕಾಗುತ್ತೆ. ಇನ್ನು 8 ಲಕ್ಷ ಆದಾಯ ದಾಟಿದವ್ರಿಗೆ ಕ್ರಿಮಿ ಲೇಯರ್ ಅಂತ ಹೇಳ್ತೀವಿ. ಅದರೊಳಗಿರ್ತಕ್ಕಂಥ ಆದಾಯದವ್ರಿಗೆ ನಾನ್ ಕ್ರಿಮಿ ಲೇಯರು OBC ಅಂತ ಒಂದು ಆಪ್ಷನ್ ಇದೆ. ಬಟ್ ಜನರಲ್ಲೇ ನಾನು ಅಪ್ಲೈ ಮಾಡಿದ್ದೀನಿ. ಆ ನಂತರ ಈ ಕ್ಯಾಟಗರಿಯಲ್ಲಿ ಅಪ್ಲಿಕೇಶನ್ ಹಾಕಬೇಕಂತವರು 18ನೇ ತಾರೀಕಿನೊಳಗಾಗಿ, ಅಂದರೆ ರಜೆ ಹಾಕಲು ಲಾಸ್ಟ್ ಡೇಟು 18 ಈ ತಿಂಗಳು ಡಿಸೆಂಬರ್ 18. ಈ 2025 ಡಿಸೆಂಬರ್ 18 ಕ್ಯಾಸ್ಟ್ ಸರ್ಟಿಫಿಕೇಟ್ ಡೇಟು ಇರಬೇಕು. ನಂತರ ಅರ್ಜಿ ಹಾಕುವ ದಿನಾಂಕ ನಂತರ ಬಂದಿರತಕ್ಕಂಥ ಯಾವುದೇ ಸರ್ಟಿಫಿಕೇಟು ಮಾನ್ಯ ಮಾಡಲಾಗೋದಿಲ್ಲ. ಇದು ಸರ್ಟಿಫಿಕೇಟ್ ಆನ್ಲೈನ್ ಜನರಲ್ ಆಗಿ ತೊಗೋಬೇಕಾಗುತ್ತೆ. ಎಕ್ಸಾಮ್ ಪಾಸ್ ಆದಮೇಲೆ, ಎಲಿಜಿಬಿಲಿಟಿ ಆದಮೇಲೆ ಪ್ರತಿಯೊಂದು ಕಟ್ ಆಫ್ ಮಾರ್ಕ್ಸು, ಪಡೆದಿರ್ತಕ್ಕಂಥ ಅಂಕಗಳು, ಸರ್ಟಿಫಿಕೇಟ್ನ ಪ್ರತಿಯೊಂದನ್ನು ಹಾಲ್ ಟಿಕೆಟ್ ಆಗಿರ್ಬೋದು ವೆಬ್ಸೈಟಲ್ಲಿ ಬಿಡ್ತಾರೆ. ಇನ್ನು ಸಂಪೂರ್ಣ ಇದಕ್ಕೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ಗೆ ಆಗಿರ್ಬೋದು ಮತ್ತು ಪ್ರಕಟಣೆಗಳಿಗೆ ಆಗಿರ್ಬೋದು ಈ ವೆಬ್ಸೈಟಲ್ಲಿ ನಾವು ಫಾರ್ಮ್ಗಳನ್ನು ಮತ್ತು ನೋಟಿಫಿಕೇಷನ್ ಪ್ರಾಸ್ಪೆಕ್ಟ್ಸ್ಗಳನ್ನು ನಾವು ಮಾರ್ಗಸೂಚಿಯನ್ನು ಡೌನ್ಲೋಡ್ ಮಾಡ್ಕೋಬೋದು. PDF ಸಿಗ್ತದೆ. ಇದು ಈ CTET ಬಗ್ಗೆ ನಾನು ಬ್ರೀಫಾಗಿ ಈ ಸ್ಕಿಟ್ಟಲ್ಲಿ ಹೇಳಿದೆ. ಸೊ ನೆಕ್ಸ್ಟ್ ಸ್ಕಿಟ್ಟಲ್ಲಿ ಒಂದು ವಿಷಯ ತೆಗೆದುಕೊಂಡು ಚರ್ಚೆ ಮಾಡೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಆಲ್ ದಿ ಬೆಸ್ಟ್. ಹ್ಯಾಪಿ ಟ್ಯೂಸ್ಡೇ. ಥ್ಯಾಂಕ್ ಯು.